ಪೂರೈಸಿರ್ತಕ್ಕಂಥ ಶುಭಗಳಿಗೆ ನರೇಂದ್ರ ಮೋದಿಜಿಯವರು ಈಸ್ ಅನ್ ಎಲೆಕ್ಟೆಡ್ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. 2014ರ ಲೋಕಸಭಾ ಚುನಾವಣೆ ಆ ಸಂದರ್ಭಗಳು ನಮಗೆಲ್ಲರೂ ಕೂಡ ಗೊತ್ತಿದೆ. ಇಡೀ ದೇಶದಲ್ಲಿ ಯುವ ಜನತೆ ಈ ದೇಶದ ಬಗ್ಗೆ ವಿಶ್ವಾಸನೇ ಕಳೆದುಕೊಂಡಿದ್ರು. ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಭ್ರಮನಿರತನಗೊಂಡಿದ್ರು ಈ ದೇಶದ ಜನತೆ. ಆದರೆ ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಒಂದು ಉಜ್ವಲ ಭವಿಷ್ಯ ಇದೆ ಅಂತೇಳಿ ದೇಶದ ಜನರಲ್ಲಿ ಒಂದು ವಿಶ್ವಾಸವನ್ನು ಗಳಿಸಿ 12 ವರ್ಷಗಳ ಕಾಲ ನಿರಂತರವಾಗಿ ದೇಶದಲ್ಲಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗೋದ್ರ ಜೊತೆಗೆ ಭಾರತವನ್ನು 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಲ್ತದೆ. ಮತ್ತು ಇಲ್ಲಿವರೆಗೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆಗಲಿ ನರೇಂದ್ರ ಮೋದಿಜಿಯವ್ರ ಮೇಲೆ ಆಗಲಿ ಇಲ್ಲ. ಹಿಂದೆ ನಾವು UPI ಸ್ಕ್ಯಾಮ್ ನೋಡಿದ್ದೇವೆ, 2G ಸ್ಕ್ಯಾಮ್ ನೋಡಿದ್ದೇವೆ, ನಾನಾ ರೀತಿಯ ಸ್ಕ್ಯಾಮ್ಗಳನ್ನು ನೋಡಿದ್ದೇವೆ. ಆದರೆ 12 ವರ್ಷಗಳಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಆರೋಪ ಇವತ್ತು ಕೇಂದ್ರ ಸರ್ಕಾರದ ಮೇಲಿಲ್ಲ, ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರಕ್ಕೆ ಇಲ್ಲ ಅನ್ನೋದು ಕೂಡ ಬಹಳ ಉಲ್ಲೇಖನೀಯ. ಜಾಗತಿಕ ಸವಾಲುಗಳು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಭಾರತವನ್ನು ಮುನ್ನಡೆಸಿದ್ರು ಅನ್ನೋದು ಕೂಡ ನಮ್ಮ ಕಣ್ಮುಂದಿದೆ. ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ, ಎಲ್ಲ ದೇಶಗಳ ಮಧ್ಯೆ ಯುದ್ಧ ನಡೀತಕ್ಕಂಥ ಸಂದರ್ಭಗಳು ಕೂಡ ಭಾರತವನ್ನ ಒಂದು ಆರ್ಥಿಕ ಶಕ್ತಿಯನ್ನು ತುಂಬೋದ್ರ ಮೂಲಕ ಒಂದು ಸದೃಢ ಒಂದು ಸುಭದ್ರ ನಾಯಕತ್ವವನ್ನು ಕೊಡೋದ್ರಲ್ಲಿ ನರೇಂದ್ರ ಮೋದಿಜಿಯವರು ಯಶಸ್ವಿಯಾಗಿದ್ದಾರೆ. ನನಗನ್ನಿಸ್ತದೆ ಪ್ರಧಾನಮಂತ್ರಿಗಳಾಗಿ ಸರ್ವಕಾಲಿಕ ದಾಖಲೆಯನ್ನು ಕೂಡ ಮುರಿತಾರೆ. ಯಾಕಂದ್ರೆ ದೇಶದ ಜನರ ಅಪೇಕ್ಷೆನೂ ಕೂಡ ಇದೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು. ಅವರೇನು 2047 ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ಸಂಕಲ್ಪ ಏನಿದೆ, ಆ ಸಂಕಲ್ಪದ ತಕ್ಕಂತೆ ಜನರ ಅಪೇಕ್ಷೆ ನಿರೀಕ್ಷೆನೂ ಕೂಡ ಇದೆ. ಹಾಗೆ ನಂಗೆ ವಿಶ್ವಾಸ ಇದೆ ಭಾರತದ ಏನು ಎಲ್ಲ ಭಾರತೀಯರ ಒಂದು ಅಪೇಕ್ಷೆನೂ ಕೂಡ ಇದ್ದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ನರೇಂದ್ರ ಮೋದಿಜಿಯವರಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚು ಆರೋಗ್ಯವನ್ನು ಕೊಟ್ಟು ಭಾರತವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ನಾನು ಭಗವಂತರು ಕೂಡ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು.